ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಪರ್ಚೇಸ್ ಕನ್ಸಿಡರೇಷನ್ ಹೇಗೆ ಕ್ಯಾಲ್ಕುಲೇಷನ್ ಮಾಡಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಸೊ ಇದು ಚಾಪ್ಟರ್ ಮರ್ಜರ್ಸ್ ಆ್ಯಂಡ್ ಅಕ್ವಿಸಿಷನ್, ವೆರಿ ಇಂಪಾರ್ಟೆಂಟ್ ಚಾಪ್ಟರ್ ಫ್ರಮ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಮರ್ಜರ್ಸನ್ನು ಅಮಾಲ್ಗಮೇಷನ್ ಅಂತ ಕೂಡ ಕರೀತಾರೆ. ನೋಡಿ, ಮರ್ಜರ್ ಅಂತಂದರೆ ನೋಡಿ, ಫಾರ್ ಎಕ್ಸಾಂಪಲ್ ಹೀರೋನೇ ಬೇರೆ ಕಂಪ್ನಿ, ಹೊಂಡನೇ ಬೇರೆ ಕಂಪ್ನಿ, ಅವೆರಡೂ ಕಂಪ್ನಿ ಕಂಬೈನ್ಡ್ ಆಗಿ ಹೀರೋ ಹೊಂಡಾ ಅನ್ನೋದು ಕಂಪ್ನಿಯನ್ನು ಸ್ಟಾರ್ಟ್ ಮಾಡಿದರು. ಬಟ್ ಈಗ ಎರಡು ಸಪ್ರೇಟ್ ಆಗಿದೆ. ಸೊ ಯಾವಾಗ ಎರಡು ಅಥವಾ ಎರಡಕ್ಕಿಂತ ಜಾಸ್ತಿ ಕಂಪ್ನಿ ಕಂಬೈನ್ಡ್ ಆಗಿ ಹೊಸ ಕಂಪ್ನಿನ ಸ್ಟಾರ್ಟ್ ಮಾಡ್ತಾರೋ, ಸೊ ಅಂಥ ಪ್ರೊಸೆಸ್ಸಿಗೆ ನಾವು ಮರ್ಜರ್ಸ್ ಅಥವಾ ಅಮಾಲ್ಗಮೇಷನ್ ಅಂತ ಕರಿತೀವಿ. ಎರಡು ಅಥವಾ ಎರಡಕ್ಕಿಂತ ಜಾಸ್ತಿ ಕಂಪ್ನಿ ಕಂಬೈನ್ಡ್ ಆಗಿ ಹೊಸ ಕಂಪ್ನಿ ಸ್ಟಾರ್ಟ್ ಮಾಡ್ತಾರೆ. ನೋಡಿ, ಈ ಕೊಟ್ಟಿರೋ ಎಕ್ಸಾಂಪಲ್ನಲ್ಲಿ ಹೀರೋನೇ ಬೇರೆ ಕಂಪ್ನಿ, ಹೊಂಡನೇ ಬೇರೆ ಕಂಪ್ನಿ, ಅವೆರಡು ಕಂಬೈನ್ಡ್ ಆಗಿ ಹೀರೋ ಹೊಂಡಾ ಅನ್ನೋ ಒಂದು ಕಂಪ್ನಿಯನ್ನು ಸ್ಟಾರ್ಟ್ ಮಾಡಿದ್ರು. ಸೊ ಪರ್ಚೇಸ್ ಕನ್ಸಿಡರೇಷನ್ ಅಂತಂದರೆ ಹೊಸ ಕಂಪನಿಯವರು ಹಳೆ ಕಂಪನಿಯ ಶೇರ್ ಹೋಲ್ಡರ್ಸ್ಗೆ ಅಮೌಂಟ್ ಕೊಡಬೇಕಾಗತ್ತೆ. ಆ ಅಮೌಂಟಿಗೆ ಪರ್ಚೇಸ್ ಕನ್ಸಿಡರೇಷನ್ ಅಂತ ಅಂತೀವಿ. ಪರ್ಚೇಸ್ ಕನ್ಸಿಡರೇಷನ್ ಮೀನ್ಸ್ ದ ಅಮೌಂಟ್ ಪೇಯಬಲ್ ಬೈ ನ್ಯೂ ಕಂಪನಿ ಟು ದ ಶೇರ್ ಹೋಲ್ಡರ್ಸ್ ಆಫ್ ಓಲ್ಡ್ ಕಂಪನೀಸ್ ನೋನ್ ಆಸ್ ಪರ್ಚೇಸ್ ಕನ್ಸಿಡರೇಷನ್. ನೀವು ಈ ಥರ ಎಕ್ಸಾಮ್ನಲ್ಲಿ ನೀವು ಮರ್ಜರ್ಸ್ ಕೇಳಿದಾಗ ಏನೇನು ಮಾಡಬೇಕು ಅಂತಂದರೆ, ಒಂದು ಪರ್ಚೇಸ್ ಕನ್ಸಿಡರೇಷನ್ ಆಗುತ್ತೆ. ದೆನ್ ಜರ್ನಲ್ ಎಂಟ್ರೀಸ್ ಆ್ಯಂಡ್ ಲೆಡ್ಜರ್ ಅಕೌಂಟ್ಸ್ ಫಾರ್ ಓಲ್ಡ್ ಕಂಪನೀಸ್. ಈ ನಾನು ಹೇಳಿರೋ ಎಕ್ಸಾಂಪಲ್ನಲ್ಲಿ ಓಲ್ಡ್ ಕಂಪನಿ ಯಾವ್ದು? ಹೀರೋ ಓಲ್ಡ್ ಕಂಪನಿ, ಹೊಂಡಾ ಓಲ್ಡ್ ಕಂಪನಿ. ಸೊ ಹೀರೋ ಕಂಪನಿಗೆ ಜರ್ನಲ್ ಎಂಟ್ರಿ ಮಾಡಬೇಕು, ಹೊಂಡಾ ಕಂಪನಿಗೆ ಜರ್ನಲ್ ಎಂಟ್ರಿ ಮಾಡಬೇಕು, ಲೆಡ್ಜರ್ ಅಕೌಂಟ್ ಮಾಡಬೇಕಾಗತ್ತೆ. ಓಲ್ಡ್ ಕಂಪನೀಸಿಗೆ ಜರ್ನಲ್ ಎಂಟ್ರಿ, ಲೆಡ್ಜರ್ ಮಾಡಬೇಕು. ಜರ್ನಲ್ ಎಂಟ್ರೀಸ್ ಫಾರ್ ನ್ಯೂ ಕಂಪನಿಗೂ ಜರ್ನಲ್ ಎಂಟ್ರಿ ಮಾಡಬೇಕು. ಅಮಾಲ್ಗಮೇಟೆಡ್ ಬ್ಯಾಲೆನ್ಸ್ ಶೀಟ್. ಸೊ ಹೀರೋ ಹೊಂಡಕ್ಕೆ ಒಂದು ಬ್ಯಾಲೆನ್ಸ್ ಶೀಟ್ ಮಾಡಲಿಕ್ಕೆ ಹೇಳ್ತಾರೆ. ಸೊ ಇವಿಷ್ಟನ್ನು ಕೇಳ್ತಾರೆ ಅಂತ ಹೇಳಲಿಕ್ಕಾಗಲ್ಲ. ಪರ್ಚೇಸ್ ಕನ್ಸಿಡರೇಷನ್ ಕೇಳಿ ಇದರಲ್ಲಿ ಯಾವುದನ್ನು ಬೇಕಾದರೂ ಕೇಳ್ಬೋದು. ಇವಿಷ್ಟನ್ನು ಕೇಳಿದ್ರೆ ನಿಮಗೆ ತೀರಾ ಲೆಂತಿ ಆಗುತ್ತೆ. ಸೊ ಫಸ್ಟ್ ಸ್ಟೆಪ್ ನಾನು ನಿಮಗೆ ಪರ್ಚೇಸ್ ಕನ್ಸಿಡರೇಷನ್ ಹೇಗೆ ಮಾಡಬೇಕು ಅಂತ ಹೇಳ್ಕೊಡ್ತಾ ಇದ್ದೀನಿ. ನೋಡಿ, ಪರ್ಚೇಸ್ ಕನ್ಸಿಡರೇಷನಲ್ಲೂ ಕೂಡ ಎರಡು ಮೆಥಡ್ ಇದೆ. ಯೂಶಲಿ 4 ಮೆಥಡ್ ಇದೆ, ಬಟ್ ಎಕ್ಸಾಮಿಗೆ ಬರುವಂಥದ್ದು 2 ಮೆಥಡ್ ಮಾತ್ರ. ನೆಟ್ ಪೇಮೆಂಟ್ ಮತ್ತು ನೆಟ್ ಅಸೆಟ್ ಮೆಥಡ್. ಈಗ ತಾನೇ ಹೇಳಿದೆ, ಪರ್ಚೇಸ್ ಕನ್ಸಿಡರೇಷನ್ ಮೀನ್ಸ್ ಅಮೌಂಟ್ ಪೇಯಬಲ್ ಬೈ ನ್ಯೂ ಕಂಪನಿ ಟು ದ ಶೇರ್ ಹೋಲ್ಡರ್ಸ್ ಆಫ್ ಓಲ್ಡ್ ಕಂಪನೀಸ್ ನೋನ್ ಆಸ್ ಪರ್ಚೇಸ್ ಕನ್ಸಿಡರೇಷನ್. ಪರ್ಚೇಸ್ ಕನ್ಸಿಡರೇಷನಲ್ಲಿ 2 ಮೆಥಡಲ್ಲಿ ಪ್ರಾಬ್ಲಮ್ ಕೇಳ್ತಾರೆ. ಒಂದು ನೆಟ್ ಪೇಮೆಂಟ್ ಮೆಥಡ್, ಒಂದು ನೆಟ್ ಅಸೆಟ್ ಮೆಥಡ್. ಕ್ವಶನಲ್ಲಿ ಅಸೆಟ್ಸ್ ಮತ್ತು ಲಯಬಿಲಿಟೀಸ್ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದರೆ ನೀವು ನೆಟ್ ಅಸೆಟ್ ಮೆಥಡಲ್ಲಿ ಸೊಲ್ಯೂಷನ್ ಮಾಡಬೇಕಾಗತ್ತೆ. ಕ್ವಶನಲ್ಲಿ ಶೇರ್ ಕ್ಯಾಪಿಟಲ್ ಬಗ್ಗೆ, ಡಿಬೆಂಚರ್ಸ್ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದರೆ ನೆಟ್ ಪೇಮೆಂಟ್ ಮೆಥಡಲ್ಲಿ ನೀವು ಪ್ರಾಬ್ಲಮ್ ಮಾಡಬೇಕಾಗತ್ತೆ. ಕ್ವಶನ್ ನೋಡಿದ ತಕ್ಷಣ ಗೊತ್ತಾಗುತ್ತೆ, ಅಸೆಟ್ಸ್ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ರೆ ಮಾತ್ರ ನೆಟ್ ಅಸೆಟ್ ಮೆಥಡ್, ಅಸೆಟ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ದೇನೆ ಶೇರ್ ಕ್ಯಾಪಿಟಲ್ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ರೆ ನೆಟ್ ಪೇಮೆಂಟ್ ಮೆಥಡಲ್ಲಿ ಸೊಲ್ಯೂಷನ್ ಮಾಡಬೇಕಾಗತ್ತೆ. ನೋಡಿ, ಪರ್ಚೇಸ್ ಕನ್ಸಿಡರೇಷನನ್ನು ನೆಟ್ ಪೇಮೆಂಟ್ ಮೆಥಡಲ್ಲಿ ಮಾಡಬೇಕಾದ್ರೆ ನೀವು 4 ಫಾರ್ಮಲ್ಲಿ ಪೇಮೆಂಟ್ ಮಾಡಬೇಕಾಗುತ್ತೆ. 4 ಫಾರ್ಮ್ ಯಾವುದು ಅಂತಂದರೆ, ಇನ್ ದ ಫಾರ್ಮ್ ಆಫ್ ಪ್ರಿಫರೆನ್ಸ್ ಶೇರ್ಸ್, ಇನ್ ದ ಫಾರ್ಮ್ ಆಫ್ ಈಕ್ವಿಟಿ ಶೇರ್ಸ್, ಇನ್ ದ ಫಾರ್ಮ್ ಆಫ್ ಡಿಬೆಂಚರ್ಸ್, ಇನ್ ದ ಫಾರ್ಮ್ ಆಫ್ ಕ್ಯಾಶ್. ಇವಿಷ್ಟನ್ನು ಆ್ಯಡ್ ಮಾಡಿದಾಗ ಬರುವಂಥದ್ದೇ ಪರ್ಚೇಸ್ ಕನ್ಸಿಡರೇಷನ್. ನಾನು ಕ್ವಶನ್ ಪೇಪರ್ ಪ್ರಾಬ್ಲಮ್ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ನೋಡಿ, ಇಲ್ಲಿ ನೀವು 4th one ಪ್ರಾಬ್ಲಮ್ ಗಮನಿಸ್ಬೋದು. ಫ್ರಮ್ ದ ಫಾಲೋವಿಂಗ್ ಪರ್ಟಿಕ್ಯುಲರ್ಸ್ ಕ್ಯಾಲ್ಕುಲೇಟ್ ಪರ್ಚೇಸ್ ಕನ್ಸಿಡರೇಷನ್ ಪೇಯಬಲ್ ಟು ದ ವೆಂಡರ್ ಕಂಪನಿ. ಈ ಕೆಳಗಿನ ಇನ್ಫಾರ್ಮೇಷನನ್ನು ನೋಡಿಕೊಂಡು ನೀವು ಪರ್ಚೇಸ್ ಕನ್ಸಿಡರೇಷನ್ ಕ್ಯಾಲ್ಕುಲೇಷನ್ ಮಾಡಬೇಕಂತೆ. ಸೊ ಏನು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ? ಇದು ಕ್ವಶನ್ ಪೇಪರ್ ಪ್ರಾಬ್ಲಮ್, ನಿಮಗೆ ಇದೇ ಥರನೇ ರಿಪೀಟ್ ಆಗುತ್ತೆ. ಕಂಪ್ನಿಯಲ್ಲಿ ಪ್ರಿಫರೆನ್ಸ್ ಶೇರ್ಸ್ ಇತ್ತು. ಪ್ರಿಫರೆನ್ಸ್ ಶೇರ್ಸಿನ ಪ್ರೈಸ್ 10 ರೂಪೀಸ್ ಇತ್ತು. ಟೋಟಲ್ ಆಗಿ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ 1,20,000 ಇತ್ತು. ಕಂಪ್ನಿಯಲ್ಲಿ ಈಕ್ವಿಟಿ ಶೇರ್ ಕ್ಯಾಪಿಟಲ್ 80,000 ಇದೆ. ದೆನ್ ಡಿಬೆಂಚರ್ಸ್ 1,00,000 ಇದೆ. ದ PC ವಾಸ್ ಅಂತ ಕೊಟ್ಟಿದ್ದಾರಲ್ವ, ಇದು ವೆರಿ ಇಂಪಾರ್ಟೆಂಟ್. ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರೆ ನೋಡಿ. ಪರ್ಚೇಸ್ ಕನ್ಸಿಡರೇಷನ್ ಹೇಗೆ ಪೇಮೆಂಟ್ ಮಾಡ್ತಿದ್ದಾರೆ ಅಂತಂದರೆ, ಇಶ್ಯೂ ಆಫ್ 5% ಪ್ರಿಫರೆನ್ಸ್ ಶೇರ್ಸ್ ಆಫ್ 10 ಈಚ್, ಫುಲ್ಲಿ ಪೇಡ್ ಫಾರ್ ಎವ್ರಿ 10 ಪ್ರಿಫರೆನ್ಸ್ ಶೇರ್ಸ್. ಹಾಗಂತಂದರೆ 11 ಶೇರನ್ನು ಇಶ್ಯೂ ಮಾಡ್ತಾ ಇದ್ದಾರಂತೆ. ಪ್ರತಿ 10 ಶೇರಿಗೆ 11 ಶೇರನ್ನು ಇಶ್ಯೂ ಮಾಡ್ತಾ ಇದ್ದಾರೆ. ಫುಲ್ಲಿ ಪೇಯ್ಡ್ ಅಂದರೆ ಎಷ್ಟು ಫೇಸ್ ವ್ಯಾಲ್ಯೂ ಎಷ್ಟಿದೆಯೋ ಅಷ್ಟು ಪೇಮೆಂಟ್ ಮಾಡ್ತಾ ಇದ್ದಾರಂತೆ. ನೆಕ್ಸ್ಟ್ ಸೆಕೆಂಡ್ ಒನ್ ನೋಡಿ, 20 ಈಕ್ವಿಟಿ ಶೇರ್ಸನ್ನು ಕೊಡ್ತಾ ಇದ್ದಾರೆ. ಪ್ರತಿ 16 ಈಕ್ವಿಟಿ ಶೇರ್ಸಿಗೆ 1 ಶೇರಿಗೆ 9 ರೂಪಾಯಿ ಕೊಡ್ತಾ ಇದ್ದಾರೆ. ದೆನ್ ಡಿಬೆಂಚರ್ ಹೋಲ್ಡರ್ಸಿಗೆ 5% ಪ್ರೀಮಿಯಂ ಕೊಡ್ತಾ ಇದ್ದಾರೆ. ಸೊ ಪ್ರಾಬ್ಲಮ್ ಮಾಡೋದು ಹೇಗೆ ಅಂತಂದರೆ, ನಾನು ಈಗ ತಾನೇ ಫಾರ್ಮೇಟ್ ಹೇಳಿದ್ದೆ, ಫಾರ್ಮೇಟ್ ವೈಸ್ ಕ್ಯಾಲ್ಕುಲೇಷನ್ ಮಾಡಬೇಕು. ಫಸ್ಟು ಇನ್ ದ ಫಾರ್ಮ್ ಆಫ್ ಪ್ರಿಫರೆನ್ಸ್ ಶೇರ್ಸ್. ಇನ್ ದ ಫಾರ್ಮ್ ಆಫ್ ಪ್ರಿಫರೆನ್ಸ್ ಶೇರ್ಸ್. ನೋಡಿ, 10 ಮಾರ್ಕ್ಸ್ ಪ್ರಾಬ್ಲಮ್ ಕೊಟ್ಟರು. ಫಸ್ಟು ನೀವು ಪರ್ಚೇಸ್ ಕನ್ಸಿಡರೇಷನ್ ಕ್ಯಾಲ್ಕುಲೇಷನ್ ಮಾಡಿಕೊಂಡು ಆ ನಂತರದಲ್ಲಿ ಉಳಿದಿದ್ದನ್ನು ಮಾಡಬೇಕಾಗತ್ತೆ. ಸೊ ಪರ್ಚೇಸ್ ಕನ್ಸಿಡರೇಷನ್ ಇದನ್ನೇ ಬರೀ ಪರ್ಚೇಸ್ ಕನ್ಸಿಡರೇಷನ್ನೇ 5 ಮಾರ್ಕ್ಸಿಗೆ ಕೇಳ್ತಾರೆ. 10 ಮಾರ್ಕ್ಸ್ ಪ್ರಾಬ್ಲಮ್ ಮಾಡಬೇಕಾದ್ರೂ ನಿಮಗೆ ಪರ್ಚೇಸ್ ಕನ್ಸಿಡರೇಷನ್ ಮಾಡಲಿಕ್ಕೆ ಗೊತ್ತಿರಬೇಕು. ಇನ್ ದ ಫಾರ್ಮ್ ಆಫ್ ಪ್ರಿಫರೆನ್ಸ್ ಶೇರ್ಸ್ ಕ್ಯಾಲ್ಕುಲೇಷನ್ ಮಾಡೋದು ಹೇಗೆ ಅಂತಂದರೆ, ಫಸ್ಟು ಎಷ್ಟು ಶೇರ್ಸ್ ಇದೆ ಅನ್ನೋದನ್ನು ಬರ್ಕೊಳ್ಬೇಕಾಗತ್ತೆ. ಕಂಪನಿಯಲ್ಲಿ ಎಷ್ಟು ಶೇರ್ಸ್ ಇದೆ, ಜೊತೆಗೆ
ಎಷ್ಟು ಶೇರಿಗೆ ಬದಲಾಗಿ ಎಷ್ಟು ಶೇರನ್ನು ಕೊಡ್ತಾ ಇದ್ದಾರೆ, ಒಂದು ಶೇರಿಗೆ ಎಷ್ಟು ರೂಪಾಯಿ ಕೊಡ್ತಿದ್ದಾರೆ, ಮೂರನ್ನು ಮಲ್ಟಿಪ್ಲೈ ಮಾಡಬೇಕು. ಫಸ್ಟು ಎಷ್ಟು ಶೇರ್ಸ್ ಇದೆ ಅಂತ ಈ ಪ್ರಾಬ್ಲಮಲ್ಲಿ ಡೈರೆಕ್ಟಾಗಿ ಕೊಡಲಿಲ್ಲ. ಫೈಂಡ್ ಔಟ್ ಮಾಡೋದು ಹೇಗೆ ಅಂತಂದರೆ ನೋಡಿ, 1,20,000 ರೂಪಾಯಿದು ಶೇರ್ ಕ್ಯಾಪಿಟಲ್ ಇದೆ. ಟೋಟಲ್ ಶೇರ್ ಕ್ಯಾಪಿಟಲ್ 1,20,000. ಒಂದು ಶೇರಿನ ಬೆಲೆ 10 ರೂಪಾಯಿ. ಹಾಗಾದರೆ ಎಷ್ಟು ಶೇರ್ಸ್ ಇದೆ ಫೈಂಡ್ ಔಟ್ ಮಾಡೋದು ಹೇಗೆ? ಡಿವೈಡ್ ಮಾಡಿದರೆ ನಮಗೆ ನಂಬರ್ ಆಫ್ ಶೇರ್ ಸಿಗುತ್ತೆ. 1,20,000 ಡಿವೈಡೆಡ್ ಬೈ 10. 1,20,000 ಡಿವೈಡೆಡ್ ಬೈ 10 ಮಾಡಿದ್ರೆ ನಂಬರ್ ಆಫ್ ಶೇರ್ ಸಿಗುತ್ತೆ. 12,000 ಶೇರ್ಸ್ ಇದೆ. ಫಸ್ಟು ನಂಬರ್ ಆಫ್ ಶೇರ್ಸನ್ನು ಬರ್ಕೊಳ್ಬೇಕು. ನಂಬರ್ ಆಫ್ ಶೇರ್ಸ್ ಹೇಗೆ ಬರುತ್ತೆ? ಶೇರ್ ಕ್ಯಾಪಿಟಲ್ ಡಿವೈಡೆಡ್ ಬೈ ಫೇಸ್ ವ್ಯಾಲ್ಯೂ. ದೆನ್ ಎಷ್ಟು ಶೇರನ್ನು ಇಶ್ಯೂ ಮಾಡ್ತಾ ಇದ್ದಾರೆ? 12,000 ಶೇರ್ ಇತ್ತು. ಎಷ್ಟು ಶೇರ್ ಇಶ್ಯೂ ಮಾಡ್ತಿದ್ದಾರೆ? ಇಶ್ಯೂ ಆಫ್ 11 ಶೇರನ್ನು ಇಶ್ಯೂ ಮಾಡ್ತಾ ಇದ್ದಾರೆ. ಎಷ್ಟು ಶೇರಿಗೆ 11 ಶೇರನ್ನು ಇಶ್ಯೂ ಮಾಡ್ತಾ ಇದ್ದಾರೆ? ಫಾರ್ ಎವ್ರಿ 10 ಪ್ರಿಫರೆನ್ಸ್ ಶೇರ್ಸ್, 10 ಶೇರಿಗೆ 1 ಶೇರ್ ಎಕ್ಸ್ಟ್ರಾ ಕೊಡ್ತಾ ಇದ್ದಾರೆ, 11 ಶೇರ್ ಕೊಡ್ತಾ ಇದ್ದಾರೆ. ಫಸ್ಟು ನಂಬರ್ ಆಫ್ ಶೇರ್ಸ್ ಬರ್ಕೊಳ್ಬೇಕು. ದೆನ್ ಎಷ್ಟು ಶೇರಿಗೆ ಎಷ್ಟು ಶೇರನ್ನು ಕೊಡ್ತಿದ್ದಾರೆ? ಪ್ರತಿ 10 ಶೇರಿಗೆ ನೋಡಿ, ಎವ್ರಿ ಅಂತ ಇರೋದನ್ನು ಕೆಳಗಡೆ ಬರ್ಕೊಳ್ಬೇಕು. ಎವ್ರಿ 10 ಪ್ರಿಫರೆನ್ಸ್ ಶೇರ್ಸಿಗೆ ಬದಲಾಗಿ 11 ಶೇರನ್ನು ಕೊಡ್ತಾ ಇದ್ದಾರೆ. ಎಷ್ಟು ರೂಪಾಯಿ ಕೊಡ್ತಾ ಇದ್ದಾರೆ? ಫುಲ್ಲಿ ಪೇಯ್ಡ್. ಫುಲ್ಲಿ ಪೇಯ್ಡ್ ಅಂತಂದರೆ ಫೇಸ್ ವ್ಯಾಲ್ಯೂ ಎಷ್ಟಿತ್ತು? 10 ರೂಪಾಯಿ ಇತ್ತು. ಫುಲ್ಲಿ ಪೇಯ್ಡ್ ಅಂತಂದರೆ 10 ರೂಪಾಯಿನೇ ಬರ್ಕೊಳ್ಬೇಕು. ಸಪೋಸ್ ಇಲ್ಲಿ ಏನಾದರೂ 8 ರೂಪೀಸ್ ಪೇಡ್ ಅಪ್ ಅಂತಿದ್ರೆ 8 ರೂಪೀಸ್ ಬರ್ಕೊಳ್ಬೇಕು. 11 ರೂಪೀಸ್ ಪೇಡ್ ಅಪ್ ಅಂತಿದ್ರೆ 11 ರೂಪೀಸ್ ಬರ್ಕೊಳ್ಬೇಕು. ನೋಡಿ, ಈಗ 10 ರೂಪಾಯಿ ಶೇರಿಗೆ 10 ರೂಪಾಯಿನೇ ಕೊಡಬೇಕು ಅಂತಿಲ್ಲ. 12 ರೂಪಾಯಿ ಬೇಕಾದರೂ ಕೊಡ್ಬೋದು, 13 ರೂಪಾಯಿ ಬೇಕಾದರೂ ಕೊಡ್ಬೋದು. ಕಂಪ್ನಿ ಮುಚ್ಚೋಗ್ತಿರುತ್ತೆ. ಸೊ ಜಾಸ್ತಿ ಅಮೌಂಟ್ ಬೇಕಾದರೂ ಕೊಡ್ಬೋದು. ಶೇರ್ ಹೋಲ್ಡರ್ಸಿಗೆ ಏನು ಅಮೌಂಟ್ ಕೊಡ್ತೀರಾ ಅನ್ನೋದನ್ನು ನೀವು ಕ್ಯಾಲ್ಕುಲೇಷನ್ ಮಾಡೋದು. ಫಸ್ಟ್ ನಂಬರ್ ಆಫ್ ಶೇರ್ಸ್ ಬರ್ಕೊಳ್ಬೇಕು. ದೆನ್ ಎಷ್ಟು ಶೇರಿಗೆ ಎಷ್ಟು ರೂಪಾಯಿ ಕೊಡ್ತಿದ್ದಾರೆ ಅನ್ನೋದನ್ನು ಬರ್ಕೊಳ್ಬೇಕು. ದೆನ್ ಎಷ್ಟು ರೂಪಾಯಿ ಕೊಡ್ತಿದ್ದಾರೆ ಅನ್ನೋದನ್ನು ಬರ್ಕೊಳ್ಬೇಕು. ಇವಿಷ್ಟು ಸಿಂಪ್ಲಿಫೈ ಮಾಡಿದಾಗ ಬರುವಂಥದ್ದೇ ಇನ್ ದ ಫಾರ್ಮ್ ಆಫ್ ಪ್ರಿಫರೆನ್ಸ್ ಶೇರ್ಸ್ ಪರ್ಚೇಸ್ ಕನ್ಸಿಡರೇಷನ್. 12,000 ಶೇರ್ಸ್ ಇದೆ. 11 ಶೇರ್ ಕೊಡ್ತಾ ಇದ್ದಾರೆ. ಪ್ರತಿ 10 ಶೇರಿಗೆ 1 ಶೇರಿಗೆ 10 ರೂಪಾಯಿ ಕೊಡ್ತಾ ಇದ್ದಾರೆ. ಸೊ ಇವಿಷ್ಟನ್ನು ಸಿಂಪ್ಲಿಫೈ ಮಾಡಿದಾಗ ಬರುವಂಥ ಆನ್ಸರ್ 1,32,000. ಅಲ್ಲಿಗೆ ಪ್ರಿಫರೆನ್ಸ್ ಶೇರ್ಸ್ ಕ್ಯಾಲ್ಕುಲೇಷನ್ ಮಾಡಿ ಆಯಿತು. ನೆಕ್ಸ್ಟ್ ಇರೋದು ಈಕ್ವಿಟಿ ಶೇರ್ಸ್. ಸೆಕೆಂಡ್ ಒನ್, ಇನ್ ದ ಫಾರ್ಮ್ ಆಫ್ ಈಕ್ವಿಟಿ ಶೇರ್ಸ್. ಸಿಮಿಲರ್ಲಿ ಇದು ಅದೇ ಥರನೇ ಕ್ಯಾಲ್ಕುಲೇಷನ್ ಮಾಡಬೇಕು. ಫಸ್ಟ್ ನಂಬರ್ ಆಫ್ ಶೇರ್ಸ್ ಬರ್ಕೊಳ್ಬೇಕು. ನಂಬರ್ ಆಫ್ ಶೇರ್ಸ್ ಕೊಡಲಿಲ್ಲ. ಹೇಗೆ ಫೈಂಡ್ ಔಟ್ ಮಾಡಬೇಕು ಅಂತಂದರೆ, ಟೋಟಲ್ ಆಗಿ ಶೇರ್ ಕ್ಯಾಪಿಟಲ್ ಎಷ್ಟಿದೆ? ಈಕ್ವಿಟಿ ಶೇರ್ ಕ್ಯಾಪಿಟಲ್ 80,000 ಇದೆ. ಒಂದು ಶೇರಿನ ಬೆಲೆ 10 ರೂಪಾಯಿ ಇದೆ. ಸೊ ಅಲ್ಲಿಗೆ ನಂಬರ್ ಆಫ್ ಶೇರ್ಸ್ ಎಷ್ಟಾಗುತ್ತೆ? 8,000 ಶೇರ್ಸ್ ಆಗುತ್ತೆ. ನಂಬರ್ ಆಫ್ ಶೇರ್ಸ್ ಕೊಡದೇ ಇದ್ದಾಗ ಶೇರ್ ಕ್ಯಾಪಿಟಲ್ ಡಿವೈಡೆಡ್ ಬೈ ಫೇಸ್ ವ್ಯಾಲ್ಯೂ ಮಾಡಿದ್ರೆ ನಂಬರ್ ಆಫ್ ಶೇರ್ ಸಿಗುತ್ತೆ. ಎಷ್ಟು ಶೇರಿಗೆ ಎಷ್ಟು ಶೇರನ್ನು ಕೊಡ್ತಾ ಇದ್ದಾರೆ? ಎವ್ರಿ ಅಂತ ಇರೋದನ್ನು ಕೆಳಗಡೆ ಬರ್ಕೊಳ್ಬೇಕು. ಎವ್ರಿ 16 ಈಕ್ವಿಟಿ ಶೇರ್ಸ್, ಪ್ರತಿ 16 ಶೇರಿಗೆ ಬದಲಾಗಿ 20 ಶೇರನ್ನು ಕೊಡ್ತಾ ಇದ್ದಾರೆ. ಜಾಸ್ತಿ ಶೇರ್ಸನ್ನು ಕೊಡ್ತಿದ್ದಾರೆ. ಎಷ್ಟು ಶೇರ್ಸ್ ಕೊಡ್ತಿದ್ದಾರೆ? 20. ಪ್ರತಿ 16 ಶೇರ್. ನೀವು ಕಂಪ್ನಿಲಿ 16 ಶೇರ್ ತೊಗೊಂಡಿದ್ರೆ 4 ಶೇರ್ ಎಕ್ಸ್ಟ್ರಾ ಕೊಡ್ತಾ ಇದ್ದಾರೆ. ಏನಕ್ಕೆಂದರೆ ಕಂಪ್ನಿ ಮುಚ್ಚೋಗಿದೆ, ಹಾಗಾಗಿ ಶೇರ್ ಹೋಲ್ಡರ್ಸಿಗೆ ಎಕ್ಸ್ಟ್ರಾ ಶೇರನ್ನು ಕೊಡ್ತಾ ಇದ್ದಾರೆ. ಎವ್ರಿ ಅಂತಿರೋದನ್ನು ಕೆಳಗಡೆ ಬರ್ಕೊಡಿ. ಎಷ್ಟು ಶೇರ್ ಇಶ್ಯೂ ಮಾಡ್ತಿದ್ದಾರೆ? 20 ಶೇರನ್ನು ಇಶ್ಯೂ ಮಾಡ್ತಾ ಇದ್ದಾರೆ. ಎಷ್ಟು ರೂಪಾಯಿ ಕೊಡ್ತಾ ಇದ್ದಾರೆ? 10 ರೂಪಾಯಿ ಇತ್ತು, ಬಟ್ ಈಗ ಕೊಡ್ತಿರೋದು ಎಷ್ಟು? 9 ರೂಪಾಯಿ ಮಾತ್ರ. ಸೊ ಇವಿಷ್ಟನ್ನು ಸಿಂಪ್ಲಿಫೈ ಮಾಡಿದಾಗ ಇನ್ ದ ಫಾರ್ಮ್ ಆಫ್ ಈಕ್ವಿಟಿ ಶೇರ್ಸ್ ಬರುತ್ತೆ. 8,000 ಇಂಟು 20 ಡಿವೈಡೆಡ್ ಬೈ 16 ಇಂಟು 9. ಆನ್ಸರ್ ಈಸ್ 90,000. ಅಲ್ಲಿಗೆ ಇನ್ ದ ಫಾರ್ಮ್ ಆಫ್ ಈಕ್ವಿಟಿ ಶೇರ್ಸ್ ಆಯಿತು. ನೀವು ಇಷ್ಟನ್ನು ನೆನ್ಪಿಟ್ಕೊಳ್ಬೇಕು. ಎಷ್ಟು ಶೇರ್ ಇತ್ತು, ಎಷ್ಟು ಶೇರಿಗೆ ಎಷ್ಟು ಶೇರನ್ನು ಕೊಡ್ತಾ ಇದ್ದಾರೆ, ಒಂದು ಶೇರಿಗೆ ಎಷ್ಟು ರೂಪಾಯಿ ಕೊಡ್ತಿದ್ದಾರೆ. 8,000 ಶೇರ್ ಇತ್ತು. ಪ್ರತಿ 16 ಶೇರಿಗೆ 20 ಶೇರನ್ನು ಕೊಡ್ತಾ ಇದ್ದಾರೆ. ಒಂದು ಶೇರಿಗೆ 9 ರೂಪಾಯಿ ಕೊಡ್ತಿದ್ದಾರೆ. ಹಾಗಾದರೆ ಟೋಟಲ್ ಆಗಿ ಕೊಡುವಂಥ ಶೇರ್ಸ್ ಎಷ್ಟು? 90,000 rupees. 90,000 ಟೋಟಲ್ ಆಗಿ ಕೊಡುವಂಥ ಅಮೌಂಟು 90,000 rupees. ನೆಕ್ಸ್ಟ್, ಇನ್ ದ ಫಾರ್ಮ್ ಆಫ್ ಡಿಬೆಂಚರ್ಸ್. ನೋಡಿ, ಇಲ್ಲಿ ಡಿಬೆಂಚರ್ ಅಂತ ಕೊಟ್ಟಿದ್ದಾರಲ್ವಾ? ಇನ್ ದ ಫಾರ್ಮ್ ಆಫ್ ಡಿಬೆಂಚರ್ಸ್. ಡಿಬೆಂಚರ್ಸ್ ಬಗ್ಗೆ ಏನು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ನೋಡಿ. ಡಿಬೆಂಚರ್ ಹೋಲ್ಡರ್ಸ್ ಆರ್ ಸ್ಯಾಟಿಸ್ಫೈಡ್ ಎಟ್ ಎ ಪ್ರೀಮಿಯಮ್ ಆಫ್ 5% ಆನ್ ದೇರ್ ಹೋಲ್ಡಿಂಗ್ಸ್ ಬೈ ದ ಇಶ್ಯೂ ಆಫ್ ನ್ಯೂ ಡಿಬೆಂಚರ್ಸ್. ಡಿಬೆಂಚರ್ ಹೋಲ್ಡರ್ಸ್ ಎಷ್ಟು ಅಮೌಂಟ್ ಇದೆ? 1,00,000 rupees ಅಮೌಂಟ್ ಇದೆ. ಡಿಬೆಂಚರ್ ಹೋಲ್ಡರ್ಸಿಗೆ 1,00,000 ಕೊಡಬೇಕು. ಪ್ರೀಮಿಯಮ್ ಅಂತ ಇದ್ದರೆ ಆ್ಯಡ್ ಮಾಡಬೇಕು, ಡಿಸ್ಕೌಂಟ್ ಅಂತಿದ್ರೆ ಲೆಸ್ ಮಾಡಬೇಕು. ಈಗ ಪ್ರೀಮಿಯಮ್ ಅಂತಿದೆ, ಸೊ ಪ್ಲಸ್ ಅಂತ ಬರ್ಕೊಂಡಿದ್ದೀನಿ. ಎಷ್ಟು ಪರ್ಸೆಂಟೇಜ್ ಎಕ್ಸ್ಟ್ರಾ ದುಡ್ಡು ಕೊಡ್ತಿದ್ದಾರಂತೆ? 5% ಎಕ್ಸ್ಟ್ರಾ ದುಡ್ಡು ಕೊಡ್ತಿದ್ದಾರೆ. ಸೊ 1,00,000 ಪ್ಲಸ್ 5% ಅಂತಂದರೆ 1,05,000 rupees ಆಯಿತು. ಡಿಬೆಂಚರ್ ಯಾವಾಗಲೂ ಆ್ಯಡ್ ಮಾಡೋದಲ್ಲ, ಎಲ್ಲ ಪ್ರಾಬ್ಲಮ್ನಲ್ಲೂ ಆ್ಯಡ್ ಅಂತಲ್ಲ. ಡಿಸ್ಕೌಂಟ್ ಅಂತಿದ್ರೆ ಲೆಸ್, ಪ್ರೀಮಿಯಮ್ ಅಂತಿದ್ರೆ ಆ್ಯಡ್. ಈಗ ಇಲ್ಲಿ ಪ್ರೀಮಿಯಮ್ ಅಂತ ಕೊಟ್ಟಿದ್ದಾರೆ ನೋಡಿ. ಪಿ ಸಿಯಲ್ಲಿ ಕೊಟ್ಟಿರೋದು 3 ಎಂಟ್ರಿ ಮಾತ್ರ. ಸೊ 3 ಎಂಟ್ರಿನೂ ಕ್ಯಾಲ್ಕುಲೇಷನ್ ಮಾಡಿ ಆಯಿತು. ನಾನು ಫಾರ್ಮೆಟ್ನಲ್ಲಿ ಇನ್ ದ ಫಾರ್ಮ್ ಆಫ್ ಕ್ಯಾಶ್ ಅಂತ ಬರೆದಿದ್ದೆ. ಇಲ್ಲೂ ಹಾಗೆ ಬರ್ಕೊಳ್ತಿದ್ದೀನಿ, ಬೇಕಾದ್ರೆ ನಿಮಗೆ ಕನ್ಫ್ಯೂಷನ್ ಆಗುತ್ತೆ ಅಂತ. ಬಟ್ ಕ್ವಶನಲ್ಲೆಲ್ಲೂ ಕೂಡ ಕ್ಯಾಶ್ ಪೇಮೆಂಟ್ ಬಗ್ಗೆ ಇನ್ಫಾರ್ಮೇಷನ್ ಕೊಡಲಿಲ್ಲ. ಇನ್ ದ ಫಾರ್ಮ್ ಆಫ್ ಕ್ಯಾಶ್
ಎಲ್ಲೂ ಕೂಡ ಕ್ಯಾಶ್ ಬಗ್ಗೆ ಇನ್ಫಾರ್ಮೇಷನ್ ಕೊಡಲಿಲ್ಲ. ಪ್ರಿಫರೆನ್ಸ್ ಶೇರ್ಸ್ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ರು ಬರ್ದಾಯಿತು, ಈಕ್ವಿಟಿ ಶೇರ್ಸ್ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ರು ಬರ್ದಾಯಿತು, ಡಿಬೆಂಚರ್ಸ್ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ರು ಬರ್ದಾಯಿತು. ಕ್ಯಾಶ್ ಬಗ್ಗೆ ಇನ್ಫಾರ್ಮೇಷನ್ ಕೊಡಲಿಲ್ಲ. ಇನ್ಫಾರ್ಮೇಷನ್ ಕೊಡೋದಾದರೆ ಹೇಗೆ ಕೊಡ್ತಾರೆ ಅಂತಂದರೆ ಕ್ಯಾಶ್ ಪೇಮೆಂಟ್ ₹5 ಪರ್ ಶೇರ್ ಅಂತ ಕೊಡ್ತಾರೆ. ಕ್ಯಾಶ್ ಪೇಮೆಂಟು ಒಂದು ಶೇರಿಗೆ ₹5 ಕೊಡ್ತಿದ್ದಾರೆ. ಅವಾಗ ಏನು ಮಾಡಬೇಕು ಅಂತಂದರೆ ಎಷ್ಟು ಈಕ್ವಿಟಿ ಶೇರ್ಸ್ ಇದೆ ಅನ್ನೋದು ನೋಡಬೇಕು. ಎಷ್ಟು ಈಕ್ವಿಟಿ ಶೇರ್ಸ್ ಇದೆ? 8,000 ಈಕ್ವಿಟಿ ಶೇರ್ಸ್ ಇದೆ. ₹5 ಕೊಡ್ತಾ ಇದ್ದಾರೆ ಒಂದು ಶೇರಿಗೆ, 8,000 ಇಂಟು 5. ಸೊ ಮುಂದಿನ ಪ್ರಾಬ್ಲಮ್ಗಳಲ್ಲಿ ಕ್ಯಾಶ್ ಪೇಮೆಂಟ್ ಇರೋದನ್ನು ಮಾಡಿಸ್ತೀನಿ. ಸೊ ಇಲ್ಲಿಗೆ ಈ ಪ್ರಾಬ್ಲಮ್ ಇಲ್ಲಿಗೆ ಕಂಪ್ಲೀಟ್ ಆಯಿತು. ಸೊ ಟೋಟಲ್ ಪರ್ಚೇಸ್ ಕನ್ಸಿಡರೇಷನ್ ಅಮೌಂಟ್ ಎಷ್ಟಾಗುತ್ತೆ ಅಂತಂದರೆ 1,32,000 ಪ್ಲಸ್ 90,000 ಪ್ಲಸ್ 1,05,000. ಸೊ ದ ಫೈನಲ್ ಆನ್ಸರ್ ಈಸ್ 3,27,000. ಅಲ್ಲಿಗೆ ಫಸ್ಟ್ ಸ್ಟೆಪ್ಪಲ್ಲಿ ಪರ್ಚೇಸ್ ಕನ್ಸಿಡರೇಷನಲ್ಲಿ ನೆಟ್ ಪೇಮೆಂಟ್ ಮೆಥಡ್ ಹೇಗೇನು ಗೊತ್ತಾಯಿತು. ಇದರಲ್ಲೂ ನೆಟ್ ಅಸೆಟ್ ಬರುತ್ತೆ. ಅದನ್ನು ನಾನು ನಿಮಗೆ ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹೋಪ್ ಎಲ್ರಿಗೂ ಈ ವಿಡಿಯೋ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಸೊ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ವೋ ಇವತ್ತಿನ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಜೊತೆಗೆ ನಿಮಗೇನಾದರೂ ಈ ಕ್ಲಾಸಸ್ ಅರ್ಥ ಆಗ್ತಾ ಇದ್ದರೆ ನಿಮ್ಮ ಫ್ರೆಂಡ್ಸಿಗೂ ಈ ವಿಡಿಯೋನ ಶೇರ್ ಮಾಡಿ, ಹಾಗೆ ನಮ್ಮ ವಿಡಿಯೋ ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.